ಇನ್ನು ಮೂಡಾ ವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಾಕಿಕೊಂಡು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಕೋರ್ಟ್ ಅದೇನ್ ತೀರ್ಪು ನೀಡುತ್ತೋ ಅನ್ನೋ ಟೆನ್ಷನ್ ಅಲ್ಲಿದ್ದಾರೆ. ಆ ಕುತೂಹಲಕ್ಕೆ ಇವತ್ತು ತೆರೆ ಬೀಳುತ್ತಾ, ಉತ್ತರ ಸಿಗಬಹುದಾ? ಅದೇ ಪ್ರಶ್ನೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಫೈಟ್. ಸಿದ್ದರಾಮಯ್ಯಗೆ ಇವತ್ತಾದ್ರೂ ಸಿಗುತ್ತಾ ರಿಲೀಫ್? ಮೂಡಾ ಕೇಸಲ್ಲಿ ಸಿಲುಕಿ ಸಿದ್ದರಾಮಯ್ಯಗೆ ನೆಮ್ಮದಿ ಇಲ್ಲದಂತಾಗಿದೆ. ರಾಜ್ಯಪಾಲರ ನಿರ್ಧಾರ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿರುವ ಸಿಎಂ ಭವಿಷ್ಯ ಇಂದು ಗೊತ್ತಾಗಲಿದೆ. ಪುನಃ ಇಂದು ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ನಡೆಯಲಿದೆ. ಹೌದು, ಮೊನ್ನೆಯಷ್ಟೇ ಕೋರ್ಟ್ನಲ್ಲಿ ಸಿಎಂ ಪರ ವಾದ ಮಂಡಿಸಿದ ಅಭಿಷೇಕ್ ಮನು ಸಿಂಘ್ವಿ ಒಂದಿಷ್ಟು ಮಾಹಿತಿಯನ್ನ ಜಡ್ಜ್ ಮುಂದಿಟ್ರು. ಗವರ್ನರ್ ಸಂಪುಟ ತೀರ್ಮಾನಕ್ಕೆ ಬದ್ಧರಾಗಿಲ್ಲ, ರಾಜ್ಯಪಾಲರ ಕರ್ತವ್ಯದ ಬಗ್ಗೆ ಪುನರ್ ಪರಿಶೀಲನೆ ಆಗಬೇಕು ಅಂತ ವಾದ ಮಂಡಿಸಿದ್ರು. ವಾದ ಆಲಿಸಿದ ಬಳಿಕ ಕೋರ್ಟ್ ಇಂದಿಗೆ ವಿಚಾರಣೆ ಮುಂದೂಡಿದ್ದು, ಇಂದು ಬೆಳಗ್ಗೆ 10:30ಕ್ಕೆ ವಿಚಾರಣೆ ಮುಂದುವರೆಯಲಿದೆ. ಸಿಎಂ ಪರ ವಾದ ಆಯ್ತು, ಈಗ ಗವರ್ನರ್ ಹಾಗೂ ದೂರುದಾರರ ಪರ ವಕೀಲರು ವಾದ ಮಂಡಿಸಲಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಲಿದ್ದಾರೆ. ಟಿಜೆ ಅಬ್ರಹಂ ಪರವಾಗಿ ರಂಗನಾಥ ರೆಡ್ಡಿ ವಾದ ಮಂಡಿಸಿದ್ರೆ, ಪ್ರದೀಪ್ ಕುಮಾರ್ ಪರವಾಗಿ ಪ್ರಭುಲಿಂಗ ನಾವದಗಿ ವಾದ ಮಾಡಲಿದ್ದಾರೆ. ಇನ್ನು ಸ್ನೇಹಮಯಿ ಕೃಷ್ಣ ಪರವಾಗಿ ಲಕ್ಷ್ಮೀ ಅಯ್ಯಂಗಾರ್ ವಾದಿಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಮುಂದುವರೆಯಲಿದೆ. ಜಸ್ಟಿಸ್ ಎಂ ನಾಗಪ್ರಸನ್ನ ಇರುವ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದ್ದು, ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ಪ್ರಾಸಿಕ್ಯೂಷನ್ ಸಂಕಷ್ಟ ತಂದೊಡ್ಡುತ್ತಾ ಕಾದು ನೋಡಬೇಕು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, 2 ಸೆಷನ್ಗಳಲ್ಲಿ ನಾವು ಗಮನಿಸಿದ್ವಿ, ಮುಖ್ಯಮಂತ್ರಿಗಳ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿದ್ರು. ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಪ್ರಮುಖವಾಗಿ ರಾಜ್ಯಪಾಲರ ಪರ ವಾದ ಮೊದಲಿರುತ್ತಾ ಅಥವಾ ದೂರುದಾರರ ಪರ ವಾದ ಮೊದಲು ನಾವು ನಿರೀಕ್ಷೆ ಮಾಡಬಹುದಾ ಅಂತ? ಖಂಡಿತ ಸ್ಮಿತಾ, ಏನು ಕಳೆದ 2 ಸೆಷನ್ಗಳಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಸಂಬಂಧವಾಗಿ ಏನು ಪಿಟಿಷನರ್ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನು ಮಂಡಿಸಿದ್ದು, ಇಲ್ಲಿ ಪ್ರಮುಖವಾಗಿ ಅಭಿಷೇಕ್ ಮನು ಸಿಂಘ್ವಿ ಒಂದಷ್ಟು ವಿಚಾರಗಳನ್ನು ರಾಜ್ಯಪಾಲರ ಒಂದು ಏನು ಆದೇಶ ಇದೆ ಅದಕ್ಕೆ ಸಂಬಂಧಿಸಿದಂತೆ ರೈಸ್ ಮಾಡಿರ್ತಕ್ಕಂಥದ್ದು. ಏನು ರಾಜ್ಯಪಾಲರ ಆದೇಶದಲ್ಲಿ ಒಂದು ಅರ್ಜೆನ್ಸಿ ಇದೆ, ಕೇವಲ ಇನ್ನೂ ಹಲವು ಪ್ರಕರಣಗಳು ಬಾಕಿ ಇದ್ದರೂ ಈ ಒಂದು ಪ್ರಕರಣವನ್ನು ಯಾಕೆ ತೆಗೆದುಕೊಂಡ್ರು, ಮತ್ತು ಅವರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿಯ ಆದೇಶ 7 ಪುಟಗಳ ಆದೇಶ ಏನಿದೆ ಅದರಲ್ಲಿ ಎಲ್ಲೂ ಸಹ ಸಕಾರಣವನ್ನು ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಕೇವಲ ನನಗೆ ಈ ಡಾಕ್ಯುಮೆಂಟ್ಸ್ ನೋಡಿ ಅನಿಸ್ತು, ಆದರೆ ಯಾವ ಡಾಕ್ಯುಮೆಂಟ್ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ ಸೇರಿದಂತೆ ಒಂದಷ್ಟು ವಿಚಾರಗಳನ್ನು ಏನು ಅಭಿಷೇಕ್ ಮನು ಸಿಂಘ್ವಿ ರೈಸ್ ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತು ಇರ್ತಕ್ಕಂಥ ಕುತೂಹಲ ಏನಂತಂದ್ರೆ, ಇದಕ್ಕೆ ಏನು ರಾಜ್ಯಪಾಲರ ಕಚೇರಿ ಪರವಾಗಿ ಹಾಜರಾಗ್ತಾ ಇರ್ತಕ್ಕಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ, ಮತ್ತೆ ರಾಜ್ಯಪಾಲರ ಕಚೇರಿಯಿಂದ ರಾಜ್ಯಪಾಲರು ನೀಡಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಯಾವ ರೀತಿ ಜಸ್ಟಿಫೈ ಮಾಡ್ಕೊಳ್ತಾರೆ ಅನ್ನೋದು ಇವತ್ತು ಕುತೂಹಲ ಇರತಕ್ಕಂಥದ್ದು. ಮೊದಲಿಗೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಾಡ್ತಾರೆ. ಅದಾದ ಬಳಿಕ ದೂರುದಾರರ ಪರ ವಕೀಲರಾದಂಥ ಲಕ್ಷ್ಮೀ ಅಯ್ಯಂಗಾರ್ ಇರ್ಬೋದು, ಅಥವಾ ರಂಗನಾಥ್ ರೆಡ್ಡಿ ಇರ್ಬೋದು, ಅಥವಾ ಪ್ರಭುಲಿಂಗ ನಾವದಗಿ ಇರ್ಬೋದು, ಇವರು ವಾದವನ್ನು ಮಾಡುವಂಥದ್ದು. ಈ ಒಟ್ಟಾರೆಯಾಗಿ ಇವತ್ತು ವಾದ ಮುಗಿದು ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಸಂಬಂಧವಾಗಿ ಆದೇಶವನ್ನು ಕಾಯ್ದಿರಿಸುವ ಸಾಧ್ಯತೆ ಇರತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಈ ಇತ್ತೀಚೆಗೆ ಎಲ್ಲಾ ವಿಚಾರಗಳು ಎಷ್ಟು ಕಾಂಪ್ಲಿಕೇಟೆಡ್ ಆಗ್ತದೆ ಅಂದ್ರೆ ಶ್ರುತಿ, ನೋಡಿ, ಒಂದು ಆರೋಪ ಬಂದಾಗ ಅದನ್ನು ಕಾನೂನಾತ್ಮಕವಾಗಿ ಎದುರಿಸಬೇಕು, ಅಷ್ಟು ಮಾತ್ರ ಕುಳಿತಾ ಇಲ್ಲ ಅಂತ ಹೇಳಿ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಬಣ್ಣವನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಈಗ ಇದೇ ಮೂಡಾ ವಿಚಾರ ತೆಗೆದುಕೊಳ್ಳಿ, ಕೋರ್ಟ್ ನಲ್ಲಿ ಇದೆ, ಆಲ್ರೆಡಿ ರಾಜ್ಯಪಾಲರ ಅಂಗಳಕ್ಕೆ ತಲುಪಿತ್ತು, ಅದನ್ನ ಕೋರ್ಟ್ ನಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಅದರ ವಿಚಾರಣೆ ಇವತ್ತೇ ನಡೀತಾ ಇದೆ. ಇದರ ನಡುವೆನೂ ರಾಜಕೀಯ ಆಟಾಟೋಪಗಳು. ಪಾದಯಾತ್ರೆ ಏನ್ ಮಾಡ್ತಾರಂತೆ, ಬಿಜೆಪಿಯವರು ಮಾಡಿದ್ರು, ಅದಕ್ಕೆ ಜೆಡಿಎಸ್ನವ್ರು ಸಾಥಿತ್ತು, ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆಗಳನ್ನ ಮಾಡಿದ್ರು. ಅಂದ್ರೆ ಈ 3 ಪಕ್ಷಕ್ಕೂ ಕೂಡ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ನಡೆಯುವಂತ ಪ್ರಕ್ರಿಯೆಗಳ ಮೇಲೆ ನಂಬಿಕೆನೇ ಇಲ್ವಾ?
ಜನರನ್ನ ಮುಟ್ಟಾಳನನ್ನಾಗಿ ಮಾಡಿಸ್ಲಿಕ್ಕೆ ಅಥವಾ ಜನರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಈ ರೀತಿಯಾಗಿ ಪ್ರಯತ್ನಗಳು ಮಾಡ್ತಾರಾ? ನಾನು ಮೂರು ಪಕ್ಷಕ್ಕೂ ಒಳಗೊಂಡಂತೆ ಹೇಳ್ತಾ ಇದ್ದೀನಿ. ಈ ಮೂಢ ವಿಚಾರವನ್ನ ಬಿಜೆಪಿ ಕೂಡ ಪ್ರಶ್ನೆ ಮಾಡಿದೆ, JDS ಕೂಡ ಪ್ರಶ್ನೆ ಮಾಡಿದೆ, ಕೋರ್ಟ್ಗೆ ಬಂತು, ರಾಜ್ಯಪಾಲರ ಅಂಗಳಕ್ಕೆ ಬಂದು ಅದಾದ್ಮೇಲೆ ಕೋರ್ಟಿಗೆ ಬಂದ ಮೇಲೆ ಕಾದ್ ನೋಡ್ಬೇಕು ಜವಾಬ್ದಾರಿಯುತ ಪಕ್ಷಗಳಾಗಿ. ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದಿದೆ, ಸಿದ್ದರಾಮಯ್ಯನವರು ಕಾನೂನಾತ್ಮಕವಾಗಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ, ಆದ್ರೆ ಹಿಯರಿಂಗ್ ಕೋರ್ಟ್ ನಲ್ಲಿ ನಡೀತಾ ಇದೆ, ಕಾದ್ ನೋಡೋಣ ಏನಾಗುತ್ತೆ. ಹೀಗೆ ಮಾಡಕ್ ಆಪ್ಷನ್ ಇದೆ, ಬಟ್ ಪಾದಯಾತ್ರೆ ಅಂತೆ. ಇವತ್ತು ಕಾಂಗ್ರೆಸ್ ಕಡೆಯಿಂದ ರಾಜಭವನ್ ಚಲೋ ಮಾಡ್ಲಾಗ್ತಾ ಇದೆ. ರಾಜ್ಯಪಾಲರು ಹಾಗೆ ಸರ್ಕಾರದ ನಡುವೆ ಈ ಪ್ರಾಸಿಕ್ಯೂಷನ್ ಫೈಟ್ ಅನ್ನೋದು ಮುಂದುವರಿತಲೇ ಇದೆ. ಇವತ್ತು ಕಾಂಗ್ರೆಸ್ ನಾಯಕರಿಂದ ರಾಜಭವನ ಚಲೋ, ಕುಮಾರಸ್ವಾಮಿ ಸೇರಿದಂತೆ ಪ್ರತಿಪಕ್ಷ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆಗ್ರಹ. ಇಷ್ಟು ದಿನ ಸುಮ್ಮನೆ ಇದ್ರು, 1 ವರ್ಷ ಆಯ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದು. ಈ ಎಲ್ಲಾ ಪ್ರಕರಣಗಳಿಗೆ ಇವಾಗ ಏನ್ ಹೇಳ್ತಿದ್ದಾರೆ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ, ಕುಮಾರಸ್ವಾಮಿ, ಇದೆಲ್ಲವೂ ಕೂಡ ಹಳೆ ಪ್ರಕರಣಗಳು. ಯಾವಾಗ ಸಿದ್ದರಾಮಯ್ಯನವರ ವಿಚಾರ ಪ್ರಾಸಿಕ್ಯೂಷನ್ ಹಂತಕ್ಕೆ ಬಂತು ಆಗ ನೆನಪಾಯ್ತು ಇವ್ರಿಗೆಲ್ಲ, ಇದೆಲ್ಲ ಪೆಂಡಿಂಗ್ ಇದೆ, ಇದರೆಲ್ಲದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ರಾಜ್ಯಪಾಲರು, ಹೀಗಾಗಿ ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನ ನಿಷ್ಪಕ್ಷಪಾತವಾಗಿ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರನ್ನ ಎಚ್ಚರಗೊಳಿಸ್ಲಿಕ್ಕೆ ಬೆಳಗ್ಗೆ 10:30ಕ್ಕೆ ರಾಜಭವನ್ ಚಲೋ ಮಾಡ್ತಿದ್ದಾರಂತೆ. ಸಚಿವರು, ಶಾಸಕರು ಎಲ್ಲರೂ ಈ ರಾಜಭವನ್ ಚಲೋದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜನರಿಗೆ 108 ಸಮಸ್ಯೆ. ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ದಿನಕ್ಕೊಂದೊಂದು ವಾರ್ಡ್, ಬೆಂಗಳೂರಿನದ್ದೇ ದಿನಕ್ಕೊಂದೊಂದು ವಾರ್ಡ್ನ ಸಮಸ್ಯೆ. ಇದೇ ಬೆಂಗಳೂರಿನ ಈ ಏನು ರಾಜಭವನ್ ಚಲೋ ಮಾರ್ಗ ಸಾಗುತ್ತೆ, ಅಕ್ಕಪಕ್ಕದ ಏರಿಯಾಗಳಲ್ಲೇನೆ 131 ಸಮಸ್ಯೆ ಇದೆ. ಅದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಅಲ್ಲಿ ಹೋಗ್ಬೇಕು, ಜನರ ವಿಚಾರಿಸ್ಬೇಕು, ಇದ್ರ ಬಗ್ಗೆ ಯಾರಿಗೂ ಗಮನ ಇದ್ದಂತಿಲ್ಲ. ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ರಾಜಭವನ್ ಚಲೋ ಮಾಡಿ ರಾಜ್ಯಪಾಲರಿಗೆ ನೀವು ಇಂತಿಂಥ ವಿಚಾರದಲ್ಲಿ ಬಯಾಸ್ಡ್ ಆಗಿ ನಿರ್ಣಯವನ್ನ ಕೈಗೊಂಡಿದ್ದೀರಿ ಅನ್ನೋ ರೀತಿಯಲ್ಲಿ ತೋರ್ಪಡಿಕೆ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಕ್ಕಿದೆ, ಈ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕೂಡ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಹಕ್ಕಿದೆ. ಆದ್ರೆ ಪ್ರಿಯಾರಿಟಿ ಅನ್ನೋದಿರುತ್ತಲ್ಲ, ಅಂದ್ರೆ ನಿಮಗೆ ಯಾವುದು ಮುಖ್ಯ, ಜನರ ಸಮಸ್ಯೆಗೆ ನೀವು ಸ್ಪಂದಿಸಿ ನಿಜವಾದ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಳ್ತಿರೋ ಅಥವಾ ರಾಜಕಾರಣಿಗಳಾಗೆ ಉಳಿತೀರೋ ಅನ್ನೋದು ಆಯಾ ಪಕ್ಷದ ನಾಯಕರ ವರ್ತನೆ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇನ್ನು ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಖರ್ಗೆ ಒಡೆತನದ ಟ್ರಸ್ಟ್ಗೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ರಿಪಬ್ಲಿಕನದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. CA ನಿವೇಶನದಲ್ಲಿ MB ಪಾಟೀಲ್ ಬೇನಾಮಿ ಇದೆ. ಸಚಿವರ ವಿರುದ್ಧ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇದೆ. ರಾಜ್ಯಪಾಲರ ಅಂಗಳಕ್ಕೆ ಕೊಂಡೊಯ್ಯುವಂತಹ ತೀರ್ಮಾನ. ರಿಪಬ್ಲಿಕನಾಗೆ ಚಲುವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಡೆಫೋಡಿಮಲ್ಲೂ ಜಸ್ಟ್ ಡೈಲ್ ಅಂತ ಹೇಳಿದ್ರೆ ಏನು ಸರ್ ಅದು? ಇಲ್ಲ, ಅದು ಸುಮ್ಮನೆ ಹೇಳಿದ್ದೀನಿ. ಜಸ್ಟ್ ಡೈಲ್ ಅಂದರೆ ಏನಂತ ಗೊತ್ತಲ್ಲ. ಡೈಲ್ ಮಾಡಿದರೆ ಮಾಹಿತಿ ಸಿಗ್ತವೆ ಕೆಲವೆಲ್ಲ. ಹಾಗೆ ಡೆಸ್ಟ್ ಡೈಲ್ಗೆ ಮಾಹಿತಿಗಾಗಿ ಕರೆ ಮಾಡಿ ಅಂತ ಹೇಳಿದ್ದೀನಿ. ಇರಲಿ, ಅದೊಂದು 2-3 ದಿನ ಆಗಲಿ, ಆಮೇಲೆ ಮಾತಾಡೋಣ. ಅದು ಇವ್ರದೇ ಕಂಪ್ನಿಗಳು. MSR ಇದಿದೆ, ಏನದು ಅಪಾರ್ಟ್ಮೆಂಟ್ಸು, ಅದರ ಅಡ್ರೆಸ್ಸಲ್ಲಿ ಕೆಲವು ಸೈಟ್ಗಳು ತೊಗೊಂಡಿದ್ದಾರೆ. ಅದರದ್ದು ಹೇಳಿದ್ದು.